ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನೊಂದು ವಿಸಿಟಿಂಗ್ ಕಾರ್ಡನ್ನು ಡಿಸೈನ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ವಿಸಿಟಿಂಗ್ ಕಾರ್ಡನ್ನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಇದೇ ವಿಸಿಟಿಂಗ್ ಕಾರ್ಡನ್ನು ನಾನು ಡಿಸೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಫೈಲ್ ಮೆನುವಲ್ಲಿ ನಾನು ಒಂದು ನ್ಯೂ ಪೇಜನ್ನು ತಗೋತೀನಿ. ಕಂಟ್ರೋಲ್ ಎನ್ ಶಾರ್ಟ್ಕಟ್ ಕೀಯನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಂಬರ್ ಆಫ್ ಪೇಜಸ್ಸಲ್ಲಿ ನಾನು 2 ಅನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ವಿಸಿಟಿಂಗ್ ಕಾರ್ಡ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮಿಲಿಮೀಟರ್ಸ್ ಅಲ್ಲಿರೋದನ್ನ ಇಂಚಸ್ಗೆ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ 3.5 ಇಂಚಸ್ ಅನ್ನು ತಗೊಳ್ತಾ ಇದ್ದೀನಿ. 2 ಇಂಚಸ್ ಅನ್ನು ತಗೊಳ್ತಾ ಇದ್ದೀನಿ. ಸೊ ನನಗೆ ಈ ರೀತಿಯಾಗಿ ಅದು ಪೇಜ್ ಬಂದಿದೆ. ಸೊ ಈಗ ನಾನು ಡಿಸೈನ್ ಅನ್ನು ಮಾಡಬೇಕು. ಇದಕ್ಕೆ ನಾನು ಪೆನ್ ಟೂಲ್ ಅನ್ನು ತಗೊಳ್ತಾ ಇದ್ದೀನಿ. ಪೆನ್ ಟೂಲ್ನ ಸಹಾಯದಿಂದ ನಾನು ಈ ಡಿಸೈನ್ ಅನ್ನು ತಗೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ವಿ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅನ್ನು ಅಪ್ಲೈ ಮಾಡಿ. ಈ ರೀತಿಯಾಗಿ ಕಲರ್ ಅನ್ನು ಅಪ್ಲೈ ಮಾಡಿದ್ದೀನಿ. ಈಗ ಮತ್ತೆ ಪುನಃ ಪೆನ್ ಟೂಲ್ನ ಸಹಾಯದಿಂದ ಇನ್ನೊಂದು ಶೇಪ್ ಅನ್ನು ನಾನು ತಗೊಳ್ತಾ ಇದ್ದೀನಿ. ಇದಕ್ಕೆ ಕಲರ್ ಅನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟ್ ಕಲರ್. ಈಗ ನಾನು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅನ್ನು ತಗೊಂಡು ಈ ಒಂದು ಶೇಪ್ ಅನ್ನು ನಾನು ಬೇಕಾದಷ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದ್ದೀನಿ. ಔಟ್ಲೈನ್ ಅನ್ನು ನನ್ ಮಾಡ್ಕೊಳ್ಳಿ. ಇಲ್ಲಿಯೂ ಕೂಡ ಔಟ್ಲೈನ್ ಅನ್ನು ನನ್ ಮಾಡ್ಕೊಳ್ಳಿ. ಸರಿ ರೀತಿಯಾಗಿ ಇನ್ನು ಪುನಃ ಪೆನ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಶೇಪ್ ಅನ್ನು ನೀವು ತಗೋಬೇಕಾಗುತ್ತೆ. ಶೇಪ್ ಅನ್ನು ತಗೊಂಡು ಈ ರೀತಿಯಾಗಿ ಇಷ್ಟು ದೂರದಲ್ಲಿ ಶೇಪ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಇಲ್ಲಿ ಟಚ್ ಮಾಡಿ. ಟಚ್ ಮಾಡಿದ ನಂತರ ನೆಕ್ಸ್ಟ್ ಈ ಶೇಪ್ ಅನ್ನು ಇಲ್ಲಿ ಜಾಯಿನ್ ಮಾಡಿ. ಈಗ ವಿ ಇದಕ್ಕೆ ನಾನು ಕಲರ್ ಅನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನಿಂದ ಈ ಒಂದು ಶೇಪ್ ಅನ್ನು ಕ್ಲಿಕ್ ಮಾಡ್ಕೊಂಡು ಚಲೋ ಆಯ್ತು.
ಈಗ ಮತ್ತೆ ಒಂದು ಶೇಪ್ ಅನ್ನು ತಗೋಬೇಕು ಪೆನ್ ಟೂಲ್ನ ಸಹಾಯದಿಂದ. ಆ ಶೇಪ್ ಅನ್ನು ಕೂಡ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಇದಕ್ಕೆ ಕಲರ್ ಅನ್ನು ಅಪ್ಲೈ ಮಾಡಿ. ನೋಡಿ ಈ ರೀತಿಯಾಗಿ ಒಂದು ಶೇಪ್ ಅನ್ನು ತಗೋಬೇಕು. ಈಗ ಇದಿಷ್ಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ G ಗ್ರೂಪ್ ಮಾಡ್ತಾ ಇದ್ದೀನಿ. ಸರಿ, ನೆಕ್ಸ್ಟ್ ಕಂಟ್ರೋಲ್ C ಕಂಟ್ರೋಲ್ V ಕಾಪಿ ಪೇಸ್ಟ್. ಇದನ್ನು ಈ ಪೇಜಿಗೆ ತಗೊಬನ್ನಿ. ಈ ಪೇಜಿಗೆ ತಗೊಂಡು ಇದನ್ನು ನಾವು ತಿರುಗಿಸ್ಬೇಕಾಗತ್ತೆ. ರೊಟೇಟ್ ಮಾಡ್ಕೊಳ್ಳಿ. ಈ ರೀತಿ ಶೇಪ್ ಅನ್ನು ಸೆಟ್ ಮಾಡಿ. ಈಗ ಇಲ್ಲಿ ನಾನೊಂದು ಲೋಗೋವನ್ನು ಸೆಟ್ ಮಾಡಬೇಕಿದೆ. ಸೊ ಆ ಲೋಗೋನ ಸೆಟ್ ಮಾಡಲಿಕ್ಕೆ ಫೈಲ್ ಮೆನುವಲ್ಲಿ ಪ್ಲೇಸ್ ಅಂತ ಇದೆ. ಕಂಟ್ರೋಲ್-Shift-P ಅನ್ನು ಕೂಡ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಲೋಗೋಸ್ ಅಲ್ಲಿ ತಗೊತಾ ಇದ್ದೀನಿ. ಈ ಒಂದು ಲೋಗೋಸ್ ಅನ್ನು ಮಧ್ಯಭಾಗದಲ್ಲಿ ಇಟ್ಟು. ಸೊ ನೆಕ್ಸ್ಟ್ ಟೆಕ್ಸ್ಟ್ ಟೂಲ್ನ ಸಹಾಯದಿಂದ ಟೆಕ್ಸ್ಟ್ ಅನ್ನು ನಾನು ಬರಿತಾ ಇದ್ದೀನಿ. ಟೆಕ್ಸ್ಟಿನ ಕಲರ್ ರೆಡ್ ಹಾಕೊಂಡಿದ್ದೀನಿ. ರೆಗ್ಯುಲರ್ ಇರೋದನ್ನ ಬೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಔಟ್ಲೈನ್ ಅನ್ನು ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸರಿ, ಸ್ವಲ್ಪ ಸೈಜಸ್ ಅನ್ನು ಸ್ಟ್ರೋಕಿನ ಸೈಜನ್ನು ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದೆ. ಸೊ ನೆಕ್ಸ್ಟ್ ಈ ಕಡೆ ನಾನು ಟೆಕ್ಸ್ಟ್ ಹೆಸರನ್ನ ಟೈಪ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್-Shift-P ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ಮಾಡಿದ್ದೀನಿ. ನಂಗೆ ಬೇಕಾದಂಥ ಲೋಗೋಸ್ಗಳನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ.
ಈಗ ನಾನು ಟೆಸ್ಟ್ ಟೂಲ್ನ ಸಹ ಇದನ್ನು ಟೆಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ರೀತಿ ಇದೇ ರೀತಿಯಾಗಿ ನೀವು ಕೂಡ ವಿಸಿಟಿಂಗ್ ಕಾರ್ಡನ್ನು ಕ್ರಿಯೇಟ್ ಮಾಡಿ ಇಲ್ಲಿಸ್ಟ್ರೇಟರಲ್ಲಿ